ವಾಣಿ, ಶಾಂತಿ ನೀಡುವ ಆತ್ಮವಾಣಿ. ಇದು ಅಮೃತವಾಣಿ, ಇದು ಅಮೃತವಾಣಿ, ಇದು ಆತ್ಮದ ಅಮೃತವಾಣಿ. ಇದು ಅಮೃತವಾಣಿ, ಇದು ಅಮೃತವಾಣಿ, ಇದು ಆತ್ಮದ ಅಮೃತವಾಣಿ. ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಿರತಕ್ಕಂಥ ಅಮೂಲ್ಯವಾದ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಅಧ್ಯಯನ ಮಾಡುತ್ತಿರುವಾಗ ನಿನ್ನ ಪರಿಶುದ್ಧಾತ್ಮನು ಆ ವಾಕ್ಯದ ಅಮೂಲ್ಯವಾದ ಸತ್ಯಗಳ ಆ ಬೆಳಕನ್ನು ನಮಗೆ ಅನುಗ್ರಹಿಸುವಂತೆ ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ನಾವು ಈ ದಿವಸಗಳಲ್ಲಿ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ, ಅದರಿಂದ ಸ್ನಾನಿಕನಾದ ಯೋಹಾನನ ಉಪದೇಶದ ಕುರಿತಾಗಿ ನಾವು ಸಂದೇಶಗಳನ್ನು ಆಲೋಚನೆ ಮಾಡುತ್ತಾ ಇದ್ದೇವೆ. ಸ್ನಾನಿಕನಾದ ಯೋಹಾನನ ಉಪದೇಶ. ದೇವರು ಅದ್ಭುತವಾದಂಥ ರೀತಿಯಲ್ಲಿ ಸ್ನಾನಿಕನಾದಂಥ ಯೋಹಾನನನ್ನು ಎಬ್ಬಿಸಿ ಆತನು ಯೂದಾಯದ ಅಡವಿಯಲ್ಲಿ ವಾಕ್ಯವನ್ನು ಬೋಧನೆ ಮಾಡುವುದಕ್ಕಾಗಿ ಕರೆದನು ಎಂಬಂಥ ಸತ್ಯವನ್ನು ನಾವು ಧ್ಯಾನ ಮಾಡಿದ್ದೇವೆ. ಇವಾಗ ಈ ಬೋಧಕನು ಅಥವಾ ಈ ಸ್ನಾನಿಕನಾದಂಥ ಯೋಹಾನನು ಅಥವಾ ಯೇಸು ಕ್ರಿಸ್ತನಿಗಿಂತ ಮುಂದಕ್ಕೆ ಬಂದ ಮುಂದೂತನು, ಅವನ ಸಂದೇಶ ಏನಾಗಿತ್ತು? What was the message of John the Baptist? The message John proclaimed was simple. So simple, it could easily be summarized in one word. ಸ್ನಾನಿಕನಾದ ಯೋಹಾನನು ಆತನು ಪ್ರಕಟಪಡಿಸಿದಂಥ ಆ ಸಂದೇಶ ಅದು ಎಷ್ಟು ಸರಳವಾಗಿತ್ತು ಅಂದರೆ, ಒಂದು ಅಥವಾ ಎರಡು ಶಬ್ದಗಳಲ್ಲಿ ನಾವು ಅದನ್ನು ಕ್ಲುಪ್ತವಾಗಿ ಹೇಳಬಹುದು. ಆತನು ಹೇಳಿದಂಥ ಆ ಸಂದೇಶ ಆಂಗ್ಲ ಭಾಷೆಯಲ್ಲಿ ರಿಪೆಂಟ್ ಎಂಬುದಾಗಿ, ಇನ್ನು ಗ್ರೀಕ್ ಭಾಷೆಯಲ್ಲಿ ಮೆಟನೋಯಿಯೋ ಎಂಬುದಾಗಿಯೋ, ಅಂದರೆ ತಿರುಗುವಿಕೆ, ಹಿಂದಕ್ಕೆ ತಿರುಗುವಿಕೆ ಎಂಬಂಥ ಅರ್ಥವುಳ್ಳದ್ದಾಗಿಯೂ ನಾವು ನೋಡ್ತೇವೆ. ನಾವು ಕನ್ನಡ ಸತ್ಯವೇದವನ್ನು ತೆಗೆದು ನಾವು ನೋಡುವಾಗ ಸ್ನಾನಿಕನಾದಂಥ ಯೋಹಾನನು ಮಾಡಿದ ಆ ಪ್ರಸಂಗ, ಅದರ ಕುರಿತಾಗಿ ಸತ್ಯವೇದ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. 3ನೇ ಅಧ್ಯಾಯ 2ನೇ ವಚನದಲ್ಲಿ ಅವನೇನು ಹೇಳ್ತಾನೆ ನೋಡ್ರಿ, ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಆಮೇಲೆ ಅಪೊಸ್ತಲರ ಕೃತ್ಯಗಳಿಗೆ ಬರೆದಂಥ ಆ ಪುಸ್ತಕವನ್ನು ನಾವು ತೆಗೆದು 13ನೇ ಅಧ್ಯಾಯಕ್ಕೆ ಬರುವಾಗ 13ನೇ ಅಧ್ಯಾಯದಲ್ಲಿ 24ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. 23ನೇ ವಚನದಲ್ಲಿ ನೋಡೋಣ, ಅವನ ಸಂತಾನದಿಂದ ದೇವರು ತನ್ನ ವಾಗ್ದಾನದ ಪ್ರಕಾರ ಇಸ್ರಾಯೇಲ್ಯರಿಗೆ ಒಬ್ಬ ರಕ್ಷಕನನ್ನು ಹುಟ್ಟಿಸಿದ್ದಾನೆ. ಆ ರಕ್ಷಕನೇ ಯೇಸು. ಆತನ ಆಗಮನಕ್ಕೆ ಮುಂಚೆ ಯೋಹಾನನು
ಇಸ್ರಾಯೇಲ್ ಜನರೆಲ್ಲರಿಗೆ ನೀವು ದೇವರ ಕಡೆಗೆ ತಿರುಗಿಕೊಂಡು ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿದನು. ಆಮೇಲೆ ಅಪೊಸ್ತಲ ಕೃತ್ಯಗಳಿಗೆ ಬರೆದ ಪುಸ್ತಕ 19ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಉಂಟು. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು. ವಾಕ್ಯವನ್ನು ಚೆನ್ನಾಗಿ ಗಮನಿಸಿರಿ. ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿದ. ಹುಟ್ಟಿದ ಮಕ್ಕಳಿಗೆ ಹೆಸರಿಡಲಿಕ್ಕೆ ಸ್ನಾನ ಮಾಡಿದ್ದಲ್ಲ. ನಮ್ಮಲ್ಲಿ ಅನೇಕರಿಗೆ ಒಂದು ರೀತಿಯ ತಪ್ಪಾದಂಥ ತಿಳುವಳಿಕೆ ಉಂಟು. ವಾಕ್ಯಕ್ಕೆ ಅನುಸಾರವಾಗಿ ಅಲ್ಲ, ಅದರ ವಿರುದ್ಧ. ದೀಕ್ಷಾ ಸ್ನಾನ ಯಾರಿಗೆ? ದೀಕ್ಷಾ ಸ್ನಾನ ಯಾರಿಗೆ? ಯೇಸುವಿನ ಮೇಲೆ ನಂಬಿಕೆ ಇಟ್ಟವರಿಗೆ, ತಮ್ಮ ಪಾಪಗಳಿಗಾಗಿ ಮಾನಸಾಂತರ ಪಟ್ಟು ಯೇಸುವಿನ ಮೇಲೆ ನಂಬಿಕೆಯನ್ನಿಟ್ಟು ದೇವರ ಕಡೆಗೆ ತಿರುಗಿದವರಿಗೆ ದೀಕ್ಷಾ ಸ್ನಾನ. ಅದರ ಮೊದಲು ದೀಕ್ಷಾ ಸ್ನಾನ ಅಲ್ಲ. ನಮ್ಮಲ್ಲಿ ಎಷ್ಟೋ ಜನರು, ನನಗೆ ಚಿಕ್ಕ ಮಗು ಇರುವಾಗ ನನಗೆ ದೀಕ್ಷಾ ಸ್ನಾನ ಆಯಿತು, ಆದ್ದರಿಂದ ನಾನು ಕ್ರೈಸ್ತ ಅಂತ ಹೇಳಿಕೊಳ್ಳುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಬಹಳ ದುಃಖಕರವಾದಂಥ ಒಂದು ಸನ್ನಿವೇಶ. ಸತ್ಯವೇದದಲ್ಲಿ ನಾವು ನೋಡುವಾಗ ಎಲ್ಲಿಯೂ ಕೂಡ ದೀಕ್ಷಾ ಸ್ನಾನ ಒಂದು ಸಭೆಗೆ ಸೇರ್ಲಿಕ್ಕಾಗಿ, ಅಡ್ಮಿಷನ್, ಒಂದು ಗುಂಪಿಗೆ ಸೇರ್ಲಿಕ್ಕಾಗಿ ಮಾಡುವಂಥ ಒಂದು ಕಾರ್ಯಕ್ರಮ ಅಲ್ಲ ಅದು. ಸತ್ಯವೇದದಲ್ಲಿ ಅದಕ್ಕೆ ಆಧಾರ ಇಲ್ಲ. ಒಂದು ಮಗು ಹುಟ್ಟಿದಾಗ ನಾವು ಎಷ್ಟೋ ಸಾರಿ ಹೇಳೋದುಂಟು, 40 ದಿವಸ ಆದ ಕೂಡಲೇ ಆ ಮಗುವಿಗೆ ದೀಕ್ಷಾ ಸ್ನಾನವಂತೆ. ಯಾವ ದೀಕ್ಷಾ ಸ್ನಾನ? ಆ ಮಗು ಎಲ್ಲಿ ಮಾನಸಾಂತರ ಪಟ್ಟಿತೋ, ಆ ಮಗು ಎಲ್ಲಿ ಆ ಮಗು ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಿತೋ, 40 ದಿವಸದ ಮಗುವಿಗೆ ತಾನು ಪಾಪಿ ಎಂಬ ತಿಳುವಳಿಕೆನೇ ಇಲ್ಲ. ಪಾಪ ಅಂದರೆ ಏನಂತ ಗೊತ್ತಿಲ್ಲ. ಆದರೆ ನಮ್ಮ ತಿಳುವಳಿಕೆ ಏನೋ, ಆ ಮಗು ನಾನೀಗ ಸ್ನಾನ ಮಾಡಿಸ್ತೇನೆ, ಅದಕ್ಕೆ ಸಾಕ್ಷಿಯಾಗಿ ಅದರ ಅಪ್ಪ ಅಮ್ಮ ಸಭೆಯಲ್ಲಿರುವ ನಾಯಕರು ಅವ್ರು ನಿಂತ್ಕೊಳ್ತಾರೆ. ಆಮೇಲೆ ಅವರು ಒಂದು ವಯಸ್ಸಿಗೆ ಬಂದಾಗ, ಒಂದು 15-16 ವರ್ಷ ಆದಾಗ, ಆಗ ಅವರ ತಿಳುವಳಿಕೆಗೆ ಬಂದಾಗ ಅವರು ತಮ್ಮ ದೀಕ್ಷಾ ಸ್ನಾನವನ್ನು ದೃಢೀಕರಿಸ್ತಾರಂತೆ. ದೃಢೀಕರಣ ಬೈಬಲಲ್ಲಿ ಇಲ್ಲ. ಇದೆಲ್ಲ ಬೈಬಲಲ್ಲಿ ಇಲ್ಲದ ಸತ್ಯ ವಿಷಯಗಳನ್ನು ನಾವು ಬೋಧಿಸ್ತೇವೆ, ನಂಬ್ತೇವೆ, ಹಿಂಬಾಲಿಸ್ತೇವೆ. ಪಾಪದಿಂದ ತಿರುಗಿದ ಅನುಭವ ನನಗೆ ಗೊತ್ತುಂಟು. ಎಷ್ಟೋ ಕಡೆಗಳಲ್ಲಿ ದೃಢೀಕರಣದ ಸಮಾರಂಭವೆಂದರೆ ಅದೊಂದು ಕುಡಿದು ನರ್ತನ ಮಾಡುವಂಥ ಒಂದು ಸಮಾರಂಭ. ಸಾಯಂಕಾಲ ಹೊತ್ತಿಗೆ, ಬೆಳಿಗ್ಗೆ ಹೊತ್ತಿಗೆ ದೃಢೀಕರಣ, ರಾತ್ರಿ ಹೊತ್ತು ಕುಡಿದು ನರ್ತನದ ಸಮಯ. ಇಂಥ ದುಃಖಕರವಾದಂಥ ವಿಷಯ ಇದು. ನಾವು ದೇವರನ್ನು ಅವಮಾನ ಮಾಡ್ತೇವೆ, ದೇವರಿಗೆ ಕುಚೇಷ್ಟೆ ಮಾಡುತ್ತಿದ್ದೇವೆ. ದೇವರ ಕಡೆಗೆ ತಿರುಗಿರಿ,
ದೇವರ ಕಡೆಗೆ ತಿರುಗಿರಿ, ದೇವರ ಕಡೆಗೆ ತಿರುಗಿರಿ. ಸ್ನಾನಿಕನಾದಂಥ ಯೋಹಾನನು ಯೇಸು ಕ್ರಿಸ್ತನು ಬರುವ ಮೊದಲೇ ಮುಂದೂತನಾಗಿ ಆ ಸಂದೇಶವನ್ನು ಕೊಟ್ಟ. ಟರ್ನ್ ಅರೌಂಡ್, ತಿರುಗು ಅಂದರೆ ಅರ್ಥ ಏನು? ಈ ಶಬ್ದದ ಅರ್ಥ ಏನು? ಮೆಟನೋಯಿಯೋ ಅಥವಾ ರಿಪೆಂಟ್ ಅಥವಾ ಮಾನಸಾಂತರ ಎಂಬುದಾಗಿ ಹೇಳುವಾಗ ಈ ಪದದ ಅರ್ಥ ಏನು ನಾವು ತಿಳ್ಕೊಳ್ಬೇಕು. ಟರ್ನ್ ಅರೌಂಡ್, ತಿರುಗಬೇಕು. ಎಲ್ಲಿಂದ? ಪಾಪದಿಂದ ನೀತಿಯ ಕಡೆಗೆ. ದಿಕ್ಕು ಬದಲಾವಣೆ ಮಾಡಬೇಕು. ಚೇಂಜ್ ದ ಮೈಂಡ್ ಆ್ಯಂಡ್ ವಿಲ್. ನನ್ನ ಮನಸ್ಸು ಮತ್ತು ಚಿತ್ತದ ಬದಲಾವಣೆ ಆಗಬೇಕು. ಎಲ್ಲಿಯವರೆಗೆ ಇದು ಆಗುವುದಿಲ್ಲವ ಅಲ್ಲಿಯವರೆಗೆ ದೀಕ್ಷಾ ಸ್ನಾನಕ್ಕೆ ಅರ್ಥ ಇಲ್ಲ. ಮೂರ್ಖತನ ಅದು. ನಾನು ನಂಬಿದ್ದೇನೆ ಎಂಬುದಕ್ಕಾಗಿ ಇನ್ನೊಬ್ಬರ ಹೊಣೆ ಅಲ್ಲ. ನಾನು ನಂಬಬಹುದು, ನಂಬದಿರ್ಬೋದು, ನನ್ನ ಅಪ್ಪ ಅಮ್ಮ ನಂಬುವುದಲ್ಲ. ನನ್ನ ಪರವಾಗಿ ಅಪ್ಪ ಅಮ್ಮ ನಂಬಲಿ ಅಂತೇಳಿ ಬೈಬಲಲ್ಲಿ ಇಲ್ಲ. ಅಪ್ಪ ಅಮ್ಮ ಸಾಕ್ಷಿ ಕೊಟ್ಟರೆ ಅವರು ನಂಬಿಕೆ ಬಂತು ಅಂತ ಹೇಳ್ಕೊಂಡು ಬೈಬಲಲ್ಲಿ ಇಲ್ಲ. ಅಪ್ಪ ಅಮ್ಮ ಸಾಕ್ಷಿ ಕೊಟ್ಟರೆ ಅಥವಾ ಸಭೆಯ ನಾಯಕರು ಸಾಕ್ಷಿ ಕೊಟ್ಟರೆ ಅವರು ರಕ್ಷಣೆ ಹೊಂದಿದ್ರು, ಅವರು ಕ್ರೈಸ್ತರು ಈಗ ಎಂಬಂಥ ವಾಕ್ಯದ ಬೋಧನೆ ಇಲ್ಲವೇ ಇಲ್ಲ. ದೇವರ ವಾಕ್ಯದ ಸತ್ಯಕ್ಕೆ ನಾವು ವಿಧೇಯರಾಗಬೇಕು. ನೋಡ್ರಿ, ಅಲ್ಲಿ ಬದಲಾವಣೆ ಎಂಬುದಾಗಿ ಹೇಳುವಾಗ ಇಟ್ ಡಸ್ ನಾಟ್ ಡಿನೋಟ್ ಜಸ್ಟ್ ಎನಿ ಚೇಂಜ್, ಯಾವುದೋ ಒಂದು ಬದಲಾವಣೆ ಅಲ್ಲ, ಬಟ್ ಆಲ್ವೇಸ್ ಅ ಚೇಂಜ್ ಫ್ರಮ್ ದ ರಾಂಗ್ ಟು ದ ರೈಟ್. ತಪ್ಪಾದದ್ದರಿಂದ ಸರಿಯಾದದ್ದಕ್ಕೆ. ಅವೇ ಫ್ರಮ್ ದ ಸಿನ್ ಆ್ಯಂಡ್ ರೈಚಸ್ನೆಸ್. ಪಾಪದಿಂದ ನೀತಿಯ ಕಡೆಗೆ ಹೋಗಬೇಕು. ನನ್ನ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ತಿಳ್ಕೊಳ್ಳೋಣ, ಅನರ್ಥ ಮಾಡಿಕೊಳ್ಳದಿರೋಣ. ಕಾಟಾಚಾರಕ್ಕಾಗಿ ಯಾವುದೊಂದು ಧಾರ್ಮಿಕವಾದಂಥ ವಿಧಿ ನಿಯಮಗಳನ್ನು ಅನುಸರಿಸಿಕೊಂಡು ನಾನು ಕ್ರೈಸ್ತ, ನನಗೆ ರಕ್ಷಣೆ ಆಯಿತು. ನಾನು ಅನೇಕರನ್ನು ಕೇಳಿದ್ದೇನೆ, ಯಾವಾಗ ರಕ್ಷಣೆ ಆಯಿತು? ಅಲ್ಲ, ನಾವು ಹುಟ್ಟಿದಾಗ ನಮಗೆ ದೀಕ್ಷಾ ಸ್ನಾನ ಆದಾಗಲೇ ನನಗೆ ರಕ್ಷಣೆ ಆಯಿತು. ಹೌದಾ? 40 ವರ್ಷ ದಿನದ ಮಗು ಇರುವಾಗ ರಕ್ಷಣೆ ಆಯ್ತಂತೆ ಅವರಿಗೆ. ಅಸಂಬದ್ಧವಾದಂಥ ಮಾತುಕತೆಗಳು, ಆಲೋಚನೆಗಳು. ಆದುದರಿಂದ ಅವರ ಜೀವನ, ಅವರಿನ್ನೂ ಪಾಪದಲ್ಲಿಯೇ ಜೀವಿಸುವರು. ನನ್ನ ಪ್ರಿಯರೇ, ನಾವು ಅನೇಕ ಸಾರಿ ಇತರರ ಮುಂದೆ ಅವಮಾನಕ್ಕೆ ಒಳಗಾಗುವ ರೀತಿಯಲ್ಲಿ ಅನೇಕ ಸಾರಿ ಕ್ರೈಸ್ತರ ಜೀವನ ಉಂಟು. ನೋಡ್ರಿ, ಒಂದು ದಿವಸ ನಾನು ಕರ್ತನ ಸೇವೆ ಮಾಡಿ ಮುಗಿಸಿಕೊಂಡು ಬಹಳ ದೂರದ ಪ್ರದೇಶದಿಂದ ನಾನು ಮಂಗಳೂರಿಗೆ ಬಂದು ಮುಟ್ಟಿದೆ. ನಾನು ಬರುವಾಗ ಬೆಳಿಗ್ಗೆ ಹೊತ್ತಿಗೆ ಒಂದು ಟ್ಯಾಕ್ಸಿ ಬುಕ್ ಮಾಡಿದೆ. ಏರ್ಪೋರ್ಟ್ನಿಂದ ನಾನು ಬರಬೇಕು. ಆಗ ಬರುವಾಗ ಟ್ಯಾಕ್ಸಿ ಡ್ರೈವರ್ ಹೇಳ್ತಾ ಇದ್ದ, ಸರ್, ನನಗೆ ರಾತ್ರಿ ಇಡೀ ನಿದ್ರೆ ಇಲ್ಲ ನನಗೆ ಅಂತ ಹೇಳ್ದ. ಏನಪ್ಪ, ಏನು ವಿಷಯ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳ್ತಾನೆ, ಅಲ್ಲ ಸರ್, ಅದೇನೋ ನಿಮ್ಮಲ್ಲಿ ಏನೋ ಒಂದು ದೃಢೀಕರಣ ಅಂತಲ್ಲಿ ಉಂಟಂತೆಲ್ಲ. ನಿನ್ನೆ ಅದರದ್ದು ಕಾರ್ಯಕ್ರಮ ಆ ಒಂದು ದೊಡ್ಡ ಹೋಟೆಲಲ್ಲಿತ್ತು. ಅದು ಎಂಥದ್ದು ಗಮ್ಮತ್ತು ಗೊತ್ತುಂಟಾ? ಚೆನ್ನಾಗಿ ಬಿರಿಯಾನಿ ಎಲ್ಲ. ಅನಂತರ ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೊಡ್ಡ ದೊಡ್ಡ ಬಾಟ್ಲ್ಗಳೇ ಅಲ್ಲಿ ಇತ್ತು. ಜನರು ಕುಡಿದು ಓಲಾಡಿದರು. ನನಗೆ ಒಳ್ಳೆ ಡ್ಯೂಟಿ, ನನಗೆ ಇನ್ಕಮ್ ಆಯಿತು. ಬೆಳಿಗ್ಗೆವರೆಗೆ ಅಲ್ಲಿ ಬಿದ್ದು ಹೊರಲಾಡ್ತಿದ್ದವರನ್ನು ಮನೆಗೆ ಮುಟ್ಟಿಸುವುದು ನನಗೆ ಒಳ್ಳೆ ಬಾಡಿಗೆ ಸಿಕ್ಕಿತ್ತು. ನನಗೆ ನಾನು ಆಗ ನೆನೆಸಿದೆ,
ಓ ದೇವರೇ, ಎಂಥ ಒಂದು ನಾಚಿಕೆಯನ್ನುಂಟು ಮಾಡುವಂಥ ಒಂದು ಸಾಕ್ಷಿ ಕ್ರೈಸ್ತರಲ್ಲದವರ ಎದುರುಗಡೆ ಇದು ನಡೀತಾ ಇರುವಂಥದ್ದು, ಈ ದಿವಸಗಳಲ್ಲಿ ನಡೀತಾ ಇರುವಂಥದ್ದು. ಪಾಪದಿಂದ ಬಿಡುಗಡೆಯ ಅನುಭವವಿಲ್ಲ, ಪಾಪದಲ್ಲಿ ತೇಲಾಡುವಂಥದ್ದು ಸ್ಥಿತಿ. ಪಾಪದಿಂದ ಬಿಡುಗಡೆಯ ಅನುಭವ ಅವರಿಗಿಲ್ಲ, ಆದರೆ ಪಾಪದಲ್ಲಿ ಸಂತೋಷಿಸುವಂಥದ್ದು, ಅದುವೇ ಜೀವನ ಪರಮಾನ್ನ ಭೋಜನ. ಅವರ ತಲೆಯೊಳಗಡೆ ನಾವು ಹೇಗೂ ಭಾನುವಾರ ನಾವು ಚರ್ಚಿಗೆ ಬರ್ತೇವೆ, ಕಾಣಿಕೆ ಕೊಡ್ತೇವೆ, ಸತ್ತರೆ ನಮಗೆ ಗಂಟೆ ಹೊಡಿತಾರೆ, ನಾವು ಸತ್ತ ಕೂಡಲೇ ಪರಲೋಕಕ್ಕೆ ಹೋಗಿ ಬಿಡ್ತೇವೆ. ನನ್ನ ಪ್ರಿಯರ ಒಂದು ಮಾತು ಹೇಳಲಿಯ, ಮಾನಸಾಂತರ ಹೊಂದದೆ, ದೇವರ ಕಡೆಗೆ ತಿರುಗಿಕೊಳ್ಳದೆ, ಯೇಸು ಕ್ರಿಸ್ತನನ್ನು ನಿನ್ನ ಜೀವನದಲ್ಲಿ ಅಂಗೀಕಾರ ಮಾಡದೆ, ಪಾಪ ಪರಿಹಾರದ ನಿಶ್ಚಯತ್ವವಿಲ್ಲದೆ, ರಕ್ಷಣೆಯ ಅನುಭವಕ್ಕೆ ನೀನು ಬರದಿದ್ದರೆ ನಿನ್ನ ಯಾವ ಧಾರ್ಮಿಕ ಕಾರ್ಯಗಳು ಪರಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ. ನೀನು ಹೋಗಬೇಕಾದ ಸ್ಥಳ ನಿತ್ಯ ನರಕ, ಭಯಾನಕವಾದಂಥ ಸ್ಥಳ. ಆದುದರಿಂದ ದೇವರು ಸ್ನಾನಿಕನಾದಂಥ ಯೋಹಾನನನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಸ್ನಾನಿಕನಾದಂಥ ಯೋಹಾನನು ಈ ದಿವಸದಲ್ಲಿ ಆ ಸಂದೇಶವನ್ನು ಕೊಟ್ಟ. ಏನದು, ಏನು ಹೇಳಿದ? ಮಾನಸಾಂತರ. ಎಲ್ಲಿಂದ? ಫ್ರಮ್ ಸಿನ್ ಟು ಹೋಲಿನೆಸ್, ಪಾಪದಿಂದ ಪರಿಶುದ್ಧತೆಗೆ, ಪಾಪದಿಂದ ಪರಿಶುದ್ಧತೆಗೆ. ಆದುದರಿಂದ ನಾವು ಮಾನಸಾಂತರ ಎಂಬುದಾಗಿ ಹೇಳುವಾಗ ಅದೇನೋ ಒಂದು ಶೋಕಿಯ ಪದ ಅಲ್ಲ ಅದು. ರಿಪೆಂಟೆನ್ಸ್ ಇನ್ವಾಲ್ವ್ಸ್ ಸಾರೋ ಫಾರ್ ಸಿನ್, ಪಾಪಕ್ಕಾಗಿ ದುಃಖ ಪಡುವಿಕೆ. ಬಟ್ ಸಾರೋ ದಟ್ ಲೀಡ್ಸ್ ಟು ಎ ಚೇಂಜ್ ಆಫ್ ಥಿಂಕಿಂಗ್. ನೋಡ್ರಿ, ಆ ದುಃಖ ನಮ್ಮನ್ನು ಒಂದು ಬದಲಾವಣೆಯ ಕಡೆಗೆ ನಡೆಸಬೇಕು. ದ ಚೇಂಜ್ ಆಫ್ ಡಿಸೈರ್, ನೂತನ ಆಶೆ, ಹಳೆಯ ವಿಚಾರಗಳಲ್ಲ, ನಾನು ನೂತನವಾದ ಆಶೆ. ದ ಕಾಂಡಕ್ಟ್ ಆಫ್ ಲೈಫ್, ನೂತನ ಜೀವನ. ನನ್ನ ಪ್ರಿಯರೇ, ಭಕ್ತನಾದಂಥ ಪೌಲನು ಹೇಳುವಂಥದ್ದು, ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರ 7ನೇ ಅಧ್ಯಾಯ 10ನೇ ವಚನದಲ್ಲಿ, ದ ಸಾರೋ ದಟ್ ಈಸ್ ಅಕಾರ್ಡಿಂಗ್ ಟು ದ ವಿಲ್ ಆಫ್ ಗಾಡ್, ದೇವರ ಚಿತ್ತಾನುಸಾರವಾದಂಥ ಆ ದುಃಖ, ಅದರ ಪರಿಣಾಮ ಏನು ಗೊತ್ತುಂಟ? ಇಟ್ ಪ್ರೊಡ್ಯೂಸಸ್ ರಿಪೆಂಟೆನ್ಸ್ ವಿದೌಟ್ ರಿಗ್ರೆಟ್ ಲೀಡಿಂಗ್ ಟು ಸಾಲ್ವೇಷನ್. ಇದು ನಮ್ಮ ಜೀವನದಲ್ಲಿ ಮಾನಸಾಂತರವನ್ನು, ಅದರ ಕುರಿತು ನಮಗೆ ಯಾವ ನಾಚಿಕೆ ಇಲ್ಲದೆ ರಕ್ಷಣೆಯ ಮಾರ್ಗಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಆದರೆ ಈ ದಿವಸದಲ್ಲಿ ಏನಾಗಿದೆ? ರಕ್ಷಣೆಯ ಅನುಭವಕ್ಕೆ ಬಂದವರನ್ನು ಕುರಿತೋ ಹಾಸ್ಯ ಮಾಡುವಂಥದ್ದು ಅನೇಕ ಕ್ರೈಸ್ತರ ಒಂದು ಚೇಷ್ಟೆಯ ಅಭ್ಯಾಸವಾಗಿದೆ. ನನಗೆ ಗೊತ್ತುಂಟು, ಮಂಗಳೂರಿನಲ್ಲಿ ಅಂದೇ ರಕ್ಷಣೆ ಆತನಿಗೆ, ಅವನಿಗೆ ರಕ್ಷಣೆ ಆಗಿದಂತೆ ಎಂಬುದಾಗಿ ಕುಚೇಷ್ಟೆಯ ಪದಗಳನ್ನು ಉಪಯೋಗ ಮಾಡುವಂಥದ್ದು. ನನ್ನ ಪ್ರಿಯರೇ, ಎಚ್ಚರಿಕೆ ಆಗಿರ್ರಿ. ದೇವರ ಕಠಿಣವಾದಂಥ ತೀರ್ಪು ಹಾಸ್ಯಗಾರರ ಮೇಲೆ ಬರುವಂಥದ್ದು. ಸ್ನಾನಿಕನಾದಂಥ ಯೋಹಾನನು ಮಾಡಿದಂಥ ಬೋಧನೆ, ರಿಪೆಂಟ್, ಮಾನಸಾಂತರ ಪಡು ಅಥವಾ ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ. ಜಾನ್ಸ್ ಮೆಸೇಜ್ ಆಫ್ ಪ್ರಿಪರೇಷನ್, ಸ್ನಾನಿಕನಾದಂಥ ಯೋಹಾನನ ಸಂದೇಶದ ಆ ಸಿದ್ಧತೆ ಯಾವುದರ ಕುರಿತೋ? ಇಟ್ ವಾಸ್ ಎ ಪ್ರಿಪರೇಷನ್ ಫಾರ್ ದ ಕಮಿಂಗ್ ಆಫ್ ದ ಕಿಂಗ್. ಬರಬೇಕಾದಂಥ
ಅರಸನ ಆಗಮನಕ್ಕಾಗಿ ಸಿದ್ಧತೆ. ಹೇಗೆ ಸಿದ್ಧತೆ? ಇಟ್ ವಾಸ್ ಥ್ರೂ ರಿಪೆಂಟೆನ್ಸ್, ಮಾನಸಾಂತರ, ಕನ್ವರ್ಷನ್. ನಮ್ಮಲ್ಲಿ ಅನೇಕರಿಗೆ ಕನ್ವರ್ಷನ್ ಅಂತ ಹೇಳಿದರೆ ನಮ್ಮ ತಲೆಯೊಳಗೆ ಬರುವುದು ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಅಂತೇಳಿ. ನನ್ನ ಪ್ರಿಯರೇ, ಜಾತಿಯಿಂದ ಜಾತಿಗೆ ಧರ್ಮ ಬದಲಾವಣೆ ನಮ್ಮ ಜೀವನದಲ್ಲಿ ಯಾವ ಪ್ರಯೋಜನವನ್ನು ತರುವುದಿಲ್ಲ. ಬೈಬಲಲ್ಲಿ ಎಲ್ಲಿ ಕೂಡ ಜಾತಿ ಬದಲಾವಣೆ ಮಾಡುವುದರಿಂದ ಸ್ವರ್ಗಕ್ಕೆ ಹೋಗ್ತಾರಂತ ಬೈಬಲಲ್ಲಿ ಎಲ್ಲಿಯೂ ಬರೆದಿಲ್ಲ. ಈ ರೀತಿಯ ಪ್ರಸಂಗ ಮಾಡಲಿಕ್ಕೂ ನಾವು ಕರೆಯಲ್ಪಟ್ಟವರಲ್ಲ. ಅಂದರೆ ಆ ಕನ್ವರ್ಷನ್ ಎಂಬುದಾಗಿ ಹೇಳುವಾಗ ಅರ್ಥವೇನು? ಪಾಪದಿಂದ ಅವರು ಬದಲಾವಣೆ ಹೊಂದಿ ಸನ್ಮಾರ್ಗಕ್ಕೆ ನಡೆಸಲ್ಪಡುವುದು. ನನ್ನ ಪ್ರಿಯರೇ, ಎಂಥ ಗಂಭೀರವಾದಂಥ ಒಂದು ಸತ್ಯ, ಎಷ್ಟೊಂದು ಗಂಭೀರವಾದಂಥ ಸತ್ಯ. ನನ್ನ ಪ್ರಿಯರೇ, ನಾವು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿರಬಹುದು, ಆದರೆ ನಾವು ಕ್ರೈಸ್ತರಲ್ಲ. ಹುಟ್ಟು ಕ್ರೈಸ್ತತ್ವದಿಂದ ನಾನು ಪರಲೋಕಕ್ಕೆ ಹೋಗುವುದಿಲ್ಲ. ನಾನು ಕ್ರಮವಾಗಿ ದೇವಾಲಯದಲ್ಲಿ ಆರಾಧನೆ ಮಾಡುವುದರಿಂದಲ್ಲ, ಕಾಣಿಕೆ ಕೊಡುವುದರಿಂದಲ್ಲ, ಸತ್ಕಾರ್ಯಗಳಿಂದಲ್ಲ, ಯಾವುದೋ ಒಂದು ಸ್ಥಾನಮಾನವನ್ನು ನಾನು ಸ್ವೀಕಾರ ಮಾಡುವುದರಿಂದಲ್ಲ. ರಿಪೆಂಟ್, ಮಾನಸಾಂತರ ಪಡು, ದೇವರ ಕಡೆಗೆ ತಿರುಗಿಕೋ. That must have been a startling news for Jews. ಈ ಯಹೂದ್ಯರಿಗೆ ಇದೊಂದು ವಿಚಿತ್ರವಾದಂಥ ಸಂದೇಶವಾಯಿತು. ಯಾಕಂತೇಳಿದರೆ ಅವರ ತಲೆಯಲ್ಲಿ ಏನಿತ್ತು? ವಿ ಆರ್ ಗಾಡ್ಸ್ ಚೋಸನ್ ಪೀಪಲ್. ನಾವು ಯಾರೋ? ದೇವರು ಆರಿಸಿಕೊಂಡ ಜನ. ನಾವು ಯಾರೋ? ಅಬ್ರಹಾಮನ ಮಕ್ಕಳು. ನಾವು ಯಾರೋ? ವಾಗ್ದಾನದ ಮಕ್ಕಳು. Of course, they deserved to be called as the children of God, children of Abraham, the children of covenant. But they thought, what is this John teaching here? ಅವ್ರು ನೆನೆಸಿರಬೇಕು, ನಮಗೆ ಇದೆಲ್ಲ ಗೊತ್ತುಂಟಲ್ಲ, ಈ ದಿವಸ ಅನೇಕ ಕ್ರೈಸ್ತರು ಹಂಗೇನೆ ಹೇಳೋದು, ನಾವು ದೇವರ ಮಕ್ಕಳಲ್ಲ, ನಾವೆಲ್ಲರೂ ದೇವರ ಮಕ್ಕಳು. ಅನೇಕ ಸಾರಿ ವಾಕ್ಯ ಪ್ರಸಂಗ ಮಾಡುವವರು ಕೂಡ ಜನರಿಗೆ ಖುಷಿ ಆಗಬೇಕಂತೇಳಿ ಭಾನುವಾರ ದಿವಸ ಪುಲ್ಪಿಟ್ ಮೇಲೆ ನಿಂತ್ಕೊಂಡು ನನ್ನ ದೇವರ ಮಕ್ಕಳೇ ಎಂಬುದಾಗಿ ಪ್ರಸಂಗ ಮಾಡುವಂಥದ್ದನ್ನು ಕಿವಿಯಾರೆ ಕೇಳಿದೆ. ಅಂದರೆ ಅವರ ತಲೆಯಲ್ಲಿ ಚಿಕ್ಕವರಿರುವಾಗ ದೀಕ್ಷಾ ಸ್ನಾನ ಆಯಿತು, ಈಗ ಅವರೆಲ್ಲ ದೇವರ ಮಕ್ಕಳಾಗಿದ್ದಾರೆ. ನನ್ನ ಪ್ರಿಯರೇ, ಸ್ನಾನಿಕನಾದ ಯೋಹಾನನ ಸಂದೇಶ ಅದು ಕಟುವಾದ ಸಂದೇಶವಾಯಿತು. ಅವನಿಗೆ ಅರ್ಥ ಆಗಲಿಲ್ಲ. ಆದರೆ ಆ ಸಂದೇಶವನ್ನು ಅವರು ಸ್ವೀಕರಿಸಿದರು. ಯಾಕಂದರೆ ನಾವು ಮುಂದಕ್ಕೆ ನೋಡ್ತೇವಲ್ಲ, 5 ಮತ್ತು 6 ನನ್ನ ಮಾತನ್ನು ನಿಲ್ಲಿಸ್ತೇನೆ. ಆಗ ಯೆರೂಸಲೇಮಿನೂ ಎಲ್ಲ ಯೂದಾಯ, ಯೋರ್ದಾನ್ ಹೊಳೆಯ ಆ ಸುತ್ತಲಿರುವ ಎಲ್ಲ ಸೀಮೆಯ ಅವರು ಅವನ ಬಳಿಗೆ ಹೊರಟು ಹೋಗಿ ಏನು ಮಾಡಿದ್ರಂತೆ? ದೀಕ್ಷಾ ಸ್ನಾನ ಮಾಡಿಸಿದ್ರು ಅಂತ ಉಂಟಲ್ಲಿ? ಇಲ್ಲ, ಮತ್ತೇನುಂಟು ನೋಡ್ರಿ. ಮೊದಲನೇದಾಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ತಮ್ಮ ಪಾಪದ ಅರಿಕೆ ಮಾಡಿದರು. ಆಮೇಲೆ ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಎಂಥ ಅಮೂಲ್ಯವಾದ ಸತ್ಯ! ನನ್ನ ಪ್ರಿಯರಿ, ಸತ್ಯಕ್ಕೆ ನೀನು ವಿಧೇಯನಾಗಿದ್ದೀಯಾ? ಅಥವಾ ನಾನು ಹುಟ್ಟಿದಂದಿನಿಂದ ಕ್ರೈಸ್ತ, ನಾನು ಚರ್ಚಿಗೆ ಹೋಗ್ತೇನೆ, ಆದ್ದರಿಂದ ಕ್ರೈಸ್ತ, ನಾನು ದೇವರ ಮಗ. ನಮ್ಮನ್ನು ನಾವು ಮೂರ್ಖರನ್ನಾಗಿಸಿಕೊಳ್ಳುವುದು ಬೇಡ. ನಾನು ಒಂದು ಕಾಲದಲ್ಲಿ ಹಾಗೆ ಇದ್ದವ.
ನಾನು ಹಾಗೆ ನೆನೆಸಿದೆ. ಆದರೆ ದೇವರಿಗೆ ಸ್ತೋತ್ರ, ಕರ್ತನು ಕೊಟ್ಟ ಬಿಡುಗಡೆ. ಪ್ರಾರ್ಥಿಸುವ. ಪ್ರೀತಿಯುಳ್ಳ ಸ್ವಾಮಿ, ನಮ್ಮ ಜೀವನದಲ್ಲಿ ನಮ್ಮ ಪಾಪಗಳಿಗಾಗಿ ಮಾನಸಾಂತರಪಟ್ಟು ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನ ಮಕ್ಕಳಾಗಿ ನಿನಗೆ ವಿಧೇಯರಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಅನ್ಯೋನ್ಯತೆಯಲ್ಲಿ ಮುಂದುವರಿಯುವಂಥ ಕೃಪೆ ಕೊಡು. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.